ಪಲ್ಲವಿ ಊರಿನ ಪಟೇಲರ ಮಗಳು. ಹಣೆಯಲ್ಲಿ ಕುಂಕುಮ, ಕೂದಲಲ್ಲಿ ಮಲ್ಲಿಗೆ, ಕಿವಿಯಲ್ಲಿ ಜುಮಕಿ, ಕುತ್ತಿಗೆಯಲ್ಲಿ ತಾಳಿ ಸರ, ಸೊಂಟದಲ್ಲಿ ಒಡವೆ. ಆಕೆಯ ವಯಸ್ಸು ಕೇವಲ 25 ವರ್ಷ. ಆದರೆ 18ರ ಯುವತಿಯಂತೆ ಕಾಣುತ್ತಿದ್ದಳು. ಆದರೆ ಆಕೆಯ ಜೀವನದಲ್ಲಿ ಸಂತೋಷ ಕೊರತೆ ಇತ್ತು. ಮದುವೆಯಾಗಿ 5 ವರ್ಷ ಕಳೆದರೂ ಆಕೆಯ ಗಂಡ ತನ್ನ ಚಟಗಳಿಗೆ ಒಳಗಾಗಿ ಆಕೆಯ ಪ್ರೀತಿಯ ಸುಖ ನೀಡಲಿಲ್ಲ. ಆಕೆ ತನ್ನ ಮನಸ್ಸಿನ ಆಸೆಯನ್ನು ಹೊರಗೆ ಹೇಳದೆ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಊರಿನಿಂದ ಸ್ವಲ್ಪ ದೂರದಲ್ಲಿ ತೋಟದ ಮನೆ ಇತ್ತು. ಪಲ್ಲವಿಗೆ ಆ ತೋಟದ ಮನೆ ತುಂಬಾ ಇಷ್ಟ. ಅಲ್ಲಿ ಹಕ್ಕಿಗಳ ಚಿಲಿಪಿಲಿ, ಮರಗಿಡಗಳ ಜೊತೆ ಆಕೆ ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಆದರೆ ಆಕೆಯ ಮನಸ್ಸಿನಲ್ಲಿ ಪ್ರೀತಿಯ ಆಸೆ ತುಂಬಿತ್ತು. ಆಕೆ ಓದಿದವಳು, ಜ್ಞಾನಿಯಾಗಿದ್ದಳು. ರಾತ್ರಿಯಲ್ಲಿ ಒಂಟಿಯಾಗಿ ಕೆಲವು ಪುಸ್ತಕಗಳನ್ನು ಓದುತ್ತಾ ತನ್ನ ಆಸೆಗಳನ್ನು ಒಂಟಿಯಾಗಿ ಶಮನ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಆಕೆಯ ಅತ್ತೆ ತೋಟದ ಕೆಲಸಕ್ಕೆ ರಾಕೇಶ್ ಎಂಬ 23 ವರ್ಷದ ಯುವಕನನ್ನು ಕರೆತಂದರು. ರಾಕೇಶ್ ಒಬ್ಬ ಅನಾಥ. ಕೆಲಸದಲ್ಲಿ ಚುರುಕಾದ ಬಲಿಷ್ಠ ಯುವಕ. ಕಪ್ಪು ಬಣ್ಣದವನಾದರೂ ಆಕರ್ಷವಾಗಿ ಕಾಣುತ್ತಿದ್ದ. ಆತನ ದೇಹ ಗಟ್ಟಿಯಾಗಿತ್ತು, ಕೈಕಾಲುಗಳು ಬಲವಾಗಿದ್ದವು. ಪಲ್ಲವಿ ಮೊದಲ ಬಾರಿಗೆ ಆತನನ್ನು ತೋಟದಲ್ಲಿ ಕಂಡಾಗ ಆಕೆಯ ಮನಸ್ಸಿನಲ್ಲಿ ಒಂದು ಆಕರ್ಷಣೆ ಮೂಡಿತು. ಒಂದು ದಿನ ಬೆಳಿಗ್ಗೆ ಪಲ್ಲವಿ ತೋಟಕ್ಕೆ ಹೋದಾಗ ರಾಕೇಶ್ ಕಸರತ್ತು ಮಾಡುತ್ತಿದ್ದ. ಆತನ ಬಲಿಷ್ಠ ದೇಹವನ್ನು ನೋಡಿ ಆಕೆಯ ಮನಸ್ಸು ಕರಗಿತು. ಆಕೆ ಆತನ ಜೊತೆಗೆ ಮಾತನಾಡಲು ಬಯಸಿದಳು. ಸಂಜೆಯಾದಾಗ ಆಕೆ ತೋಟದ ಪಂಪ್ ಹೌಸ್ಗೆ ಹೋಗಿ ರಾಕೇಶ್ ಜೊತೆ ಮಾತುಕತೆ ಶುರು ಮಾಡಿದಳು. ರಾಕಿ, ಯಾಕೆ ಒಪ್ಪನೆ ಅಡುಗೆ ಮಾಡಿಕೊಳ್ಳುತ್ತೀಯ? ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಆತ್ಮೀಯವಾಗಿ ಆತನನ್ನು ಆಹ್ವಾನಿಸಿದಳು. ರಾಕೇಶ್ ಮೊದಲಿಗೆ ಒಪ್ಪಲಿಲ್ಲ. ಆದರೆ ಆಕೆಯ ಒತ್ತಾಯಕ್ಕೆ ಸರಿ ಎಂದ. ಆ ರಾತ್ರಿ ಪಲ್ಲವಿ ಮನೆಗೆ ಬಂದಾಗ ಆಕೆಯ ಗಂಡ ಕುಡಿದು ಮಲಗಿದ್ದ. ಮನಸ್ಸಿನಲ್ಲಿ ರಾಕೇಶನ ಚಿಂತನೆ. ಆಕೆ ತನ್ನ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡಿಕೊಂಡಳು. ಇನ್ನು ಯೌವನದ ಚಲನೆಯಿಂದ ಕೂಡಿತ್ತು. ಆದರೆ ಆಕೆಯ ಮನಸ್ಸಿನ ಆಸೆಗೆ ಒಡನಾಟವಿಲ್ಲದೆ ಆಕೆ ಒಬ್ಬಂಟಿಯಾಗಿದ್ದಳು. ಆಕೆ ತೀರ್ಮಾನಿಸಿದಳು ರಾಕೇಶನ ಜೊತೆ ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಬೇಕೆಂದು. ಮರುದಿನ ಬೆಳಿಗ್ಗೆ ಆಕೆ ಸೀರೆ ಉಟ್ಟು ಶೃಂಗಾರಗೊಂಡು ತೋಟಕ್ಕೆ ಹೋದಳು. ರಾಕೇಶ್ ತೆಂಗಿನಕಾಯಿ ಒಡೆಯುತ್ತಿದ್ದ. ರಾಕಿ, ಒಂದು ಎಳನೀರು ಕೊಡು ಎಂದು ಕೇಳಿದಳು. ಆತ ಎಳನೀರು ತಂದುಕೊಟ್ಟಾಗ ಆಕೆ ಉದ್ದೇಶಪೂರ್ವಕವಾಗಿ ಸೀರೆಯನ್ನು ಸ್ವಲ್ಪ ಕೆಳಗೆ ಜಾರಿಸಿ ತನ್ನ ಚಲುವನ್ನು ತೋರಿಸಿದಳು. ಎಳನೀರು ಕುಡಿಯುವಾಗ ಉದ್ದೇಶಪೂರ್ವಕವಾಗಿ ಸ್ವಲ್ಪ ಚೆಲ್ಲಿಕೊಂಡಳು. ರಾಕೇಶ್ ಆಕೆಯ ಚಲುವಿಗೆ ಮನಸೋತು. ಆದರೆ ಯಜಮಾನಿ ಎಂಬ ಭಯದಿಂದ ತಲೆ ತಗ್ಗಿಸಿಕೊಂಡ. ಪಲ್ಲವಿ ಆತನ ಮುಗ್ಧತೆಗೆ ಮನಸ್ಸಿನಲ್ಲಿ ನಕ್ಕಳು. ಸಂಜೆ ಮನೆಗೆ ಬಾ, ಸ್ವಲ್ಪ ಕೆಲಸವಿದೆ ಎಂದು ಆತನಿಗೆ ಹೇಳಿದಳು. ಸಂಜೆ ರಾಕೇಶ್ ಮನೆಗೆ ಬಂದಾಗ ಪಲ್ಲವಿ ಆತನಿಗೆ ಸೌದೆ ಸೀಳಲು ಹೇಳಿದಳು. ಆತ ಕೊಡಲಿಯಿಂದ ಸೌದೆ ಸೀಳುತ್ತಿದ್ದಾಗ ಆಕೆ ಆತನ ಬಲಿಷ್ಠತೆಯನ್ನು ಆಕರ್ಷಣೆಯಿಂದ ನೋಡುತ್ತಿದ್ದಳು. ಆಕೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಆತನನ್ನು ಗಮನಿಸುತ್ತಿದ್ದಳು. ಕೆಲಸ ಮುಗಿದ ಮೇಲೆ ರಾತ್ರಿ ಊಟಕ್ಕೆ ಇಲ್ಲೇ ಇರು ಎಂದು ಆತನನ್ನು ಒತ್ತಾಯಿಸಿದಳು. ರಾಕೇಶ್ ಸ್ನಾನ ಮಾಡಲು ಪಂಪ್ ಹೌಸ್ಗೆ ಹೋದಾಗ ಆಕೆ ರಾತ್ರಿ ಶೃಂಗಾರಗೊಂಡು ಸೀರೆ ಉಟ್ಟು ಕುಂಕುಮ ಹೂವಿನೊಡನೆ ಸಿದ್ಧಳಾದಳು. ಹೊಸ ರಾತ್ರಿ 9 ಗಂಟೆಗೆ ರಾಕೇಶ್ ಬಂದ. ಆಕೆಯ ಚೆಲುವಿಗೆ ಆತ ಸೊಗಸಾಗಿ ಕಾಣುತ್ತಿದ್ದ. ಆಕೆ ಆತನಿಗೆ ರುಚಿಯಾದ ಊಟ ಬಡಿಸಿದಳು. ಊಟದ ನಂತರ ಆಕೆ ಆತನನ್ನು ಕರೆದೊಯ್ದು, ರಾಕಿ, ನನ್ನ ಜೀವನದಲ್ಲಿ ಸಂತೋಷವಿಲ್ಲ. ಒಂದು ದಿನವಾದರೂ ನನಗೆ ಪ್ರೀತಿಯ ಸುಖ ಕೊಡು ಎಂದು ಭಾವುಕವಾಗಿ ಕೇಳಿದಳು. ರಾಕೇಶ್ ಮೊದಲಿಗೆ ತಡ ಮಾಡಿದರೂ ಆಕೆಯ ಒತ್ತಾಯಕ್ಕೆ ಒಪ್ಪಿಕೊಂಡ. ಆಕೆ ಆತನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದಳು. ಪಲ್ಲವಿ, ನೀನು ನನ್ನ ಗಂಡನಂತೆ ಒಂದು ದಿನ ಸುಖ ಕೊಡು ಎಂದು ಕೇಳಿದಳು. ರಾಕೇಶ್ ಆಕೆಯ ಭಾವನೆಗಳಿಗೆ ಸ್ಪಂದಿಸಿ ಆಕೆಯನ್ನು ಪ್ರೀತಿಯಿಂದ ಹಿಡಿದುಕೊಂಡು ಇಬ್ಬರು ಒಬ್ಬರಿಗೊಬ್ಬರು ಮುದ್ದಿನ ಮಾತನಾಡಿ ಆ ರಾತ್ರಿ ಪ್ರೀತಿಯ ಸುಖದಲ್ಲಿ ತೊಡಗಿದರು. ಪಲ್ಲವಿಯ ಮನಸ್ಸಿನ ಆಸೆ ಈಡೇರಿತು. ಆಕೆಗೆ ಜೀವನದಲ್ಲಿ ಮೊದಲ ಬಾರಿಗೆ ಸಂತೋಷದ ಅನುಭವವಾಯಿತು. ಆ ರಾತ್ರಿ ಇಬ್ಬರು ಪ್ರೀತಿಯಿಂದ ಒಟ್ಟಿಗೆ ಕಾಲ ಕಳೆದರು. ಆ ರಾತ್ರಿಯ ಸುಂದರ ಕ್ಷಣಗಳ ನಂತರ ಪಲ್ಲವಿ ಮತ್ತು ರಾಕೇಶನ ಮನಸ್ಸುಗಳು ಒಂದಕ್ಕೊಂದು ಹತ್ತಿರವಾದವು. ಆಕೆಯ ಜೀವನದಲ್ಲಿ ಮೊದಲ ಬಾರಿಗೆ ಆಕೆಗೆ ನಿಜವಾದ ಪ್ರೀತಿಯ ಆನಂದ ಸಿಕ್ಕಿತು. ರಾಕೇಶ್ ಆಕರ್ಷಕ ಮೈಕಟ್ಟು, ಆತನ ಮುಗ್ಧತೆ ಮತ್ತು ಆತನ ಕಾಳಜಿಯಿಂದ ಆಕೆಯ ಹೃದಯ ಕರಗಿತು. ಆದರೆ ಇಬ್ಬರೂ ತಿಳಿದಿತ್ತು, ಈ ಸಂಬಂಧವು ಗಟ್ಟಿಯಾಗೇ ಇರಬೇಕು. ಊರಿನ ಮಾನ ಮರ್ಯಾದೆಯ ಭಯ ಇವರಿಬ್ಬರ ನಡುವೆ ಒಂದು ಗೆರೆಯಾಗಿತ್ತು. ಆದರೆ ಪ್ರೀತಿಯ ಆಕರ್ಷಣೆ ಆ ಗೆರೆಯನ್ನು ದಾಟಿತು.
ಮರುದಿನ ಬೆಳಿಗ್ಗೆ ಪಲ್ಲವಿ ತೋಟದ ಕಡೆಗೆ ಹೊರಟಳು. ಆಕೆಯ ಮನಸ್ಸಿನಲ್ಲಿ ರಾಕೇಶನ ಚಿಂತೆಯೇ ತುಂಬಿತು. ಆಕೆ ಸೀರೆಯನ್ನು ಸೊಗಸಾಗಿ ಉಟ್ಟು, ಕೂದಲಿಗೆ ಮಲ್ಲಿಗೆಯ ಹೂವು ಮುಡಿದು, ಕುಂಕುಮದ ಬಿಂದಿಗೆಯಿಂದ ತನ್ನ ಚೆಲುವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಳು. ತೋಟದಲ್ಲಿ ರಾಕೇಶನನ್ನು ಭೇಟಿಯಾದಾಗ ಆತ ತೆಂಗಿನ ಮರದ ಕೆಳಗೆ ಕೆಲಸ ಮಾಡುತ್ತಿದ್ದ. ಆತನ ಬೆವರಿನಿಂದ ತೆನೆದ ದೇಹವನ್ನು ನೋಡಿದ ಪಲ್ಲವಿಯ ಮನಸ್ಸು ಮತ್ತೊಮ್ಮೆ ಕಾದಿತ್ತು. ರಾಕಿ, ಸ್ವಲ್ಪ ರೆಸ್ಟ್ ತಗೋ, ಬಿಸಿಲು ಜಾಸ್ತಿಯಾಗ್ತಿದೆ ಎಂದು ಆತ್ಮೀಯವಾಗಿ ಹೇಳಿದಳು. ರಾಕೇಶ್, ಸರಿ ಅಮ್ಮವ್ರೆ, ಆದರೆ ಕೆಲಸ ಮುಗಿಸಬೇಕು ಎಂದ. ಆಕೆ ಆತನ ಪಕ್ಕದಲ್ಲಿ ಕುಳಿತು, ನಿನಗೆ ನನಗೆ ಒಂಟಿಯಾಗಿ ಕೆಲಸ ಮಾಡೋದು ಬೇಜಾರಿಲ್ಲವೇ ಎಂದು ಕೇಳಿದಳು. ರಾಕೇಶ್ ತಲೆ ತಗ್ಗಿಸಿ, ನಾನು ಒಂಟಿಗೆ ಹೋಗಿಕೊಂಡಿದ್ದೇನೆ, ಆದರೆ ನೀವು ಇಲ್ಲಿ ಬಂದಾಗ ಸಂತೋಷವಾಗುತ್ತೆ ಎಂದ. ಆ ಮಾತಿಗೆ ಪಲ್ಲವಿಯ ಮುಖದಲ್ಲಿ ಒಂದು ನಗು ಮೂಡಿತು. ಆಕೆ ಆತನ ಕೈಯನ್ನು ಸವರಿದಳು. ನೀನು ಒಂಟಿ ಇಲ್ಲ ರಾಕಿ, ನಾನು ಇದ್ದೇನೆ ಎಂದಳು. ಸಂಜೆಯಾದಾಗ ಎಲ್ಲ ಕೆಲಸಗಾರರು ತಮ್ಮ ಮನೆಗೆ ಹೋದ ನಂತರ ಪಲ್ಲವಿ ರಾಕೇಶನನ್ನು ತೋಟದ ಮನೆಗೆ ಕರೆದಳು. ಇವತ್ತು ರಾತ್ರಿ ಇಲ್ಲೇ ಊಟ ಮಾಡು ಎಂದು ಒತ್ತಾಯಿಸಿದಳು. ರಾಕೇಶ್ ಒಪ್ಪಿಕೊಂಡು ಸ್ನಾನ ಮಾಡಿ ಸರಳವಾದ ಲಂಗೋಟಿಯನ್ನು ಉಟ್ಟು ಬಂದ. ಪಲ್ಲವಿ ಆತನಿಗೆ ರುಚಿಯಾದ ಊಟ ಬಡಿಸಿದಳು. ನಂತರ ಇಬ್ಬರು ತೋಟದ ಮನೆಯ ಹಿತ್ತಲಿನಲ್ಲಿ ಕುಳಿತರು. ಚಂದ್ರನ ಬೆಳಕಿನಲ್ಲಿ ಪಲ್ಲವಿಯ ಚೆಲ್ಲವೆಯು ಮಿಂಚುತ್ತಿತ್ತು. ರಾಕೇಶ್ ಆಕೆಯ ಕಣ್ಣುಗಳನ್ನು ನೋಡುತ್ತಾ, ನಿಮ್ಮ ಜೊತೆ ಇದ್ದರೆ ಎಲ್ಲಾ ಕಷ್ಟಗಳು ಮರೆತು ಹೋಗುತ್ತವೆ ಎಂದ. ಪಲ್ಲವಿ ಆತನ ಕೈಯನ್ನು ಹಿಡಿದು, ನೀನು ನನಗೆ ಒಂದು ಹೊಸ ಜೀವನ ಕೊಟ್ಟಿದೆಯಲ್ಲೋ ರಾಕಿ, ನನ್ನ ಮನಸ್ಸಿನ ಖಾಲಿತನ ತುಂಬಿದೆ ಎಂದಳು. ಆ ಕ್ಷಣದಲ್ಲಿ ಇಬ್ಬರು ಹತ್ತಿರವಾದರು. ರಾಕೇಶ್ ಆಕೆಯನ್ನು ತನ್ನ ಕೈಗಳಲ್ಲಿ ತುಂಬಿಕೊಂಡ. ಆಕೆಯ ಕೂದಲಿನ ಮಲ್ಲಿಗೆಯ ಸುಗಂಧ ಆತನ ಮನಸ್ಸನ್ನು ಚೆನ್ನಷ್ಟು ಆಕರ್ಷಿತು. ಆಕೆ ಆತನ ಎದೆಗೆ ತಲೆ ಇಟ್ಟು, ನಿನ್ನಿಲ್ಲದೆ ಈ ಜೀವನ ಖಾಲಿಯಾಗಿತ್ತು ಎಂದಳು. ಆ ರಾತ್ರಿ ಇಬ್ಬರು ತೋಟದ ಮನೆಯ ಒಳಗಿನ ಕೊನೆಯಲ್ಲಿ ಒಟ್ಟಿಗೆ ಕಾಲ ಕಳೆದರು. ಪಲ್ಲವಿ ಆತನ ಕೈಗಳನ್ನು ಹಿಡಿದು ತನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಳು. ರಾಕೇಶ್ ಆಕೆಯ ಕೆನ್ನೆಯ ಮೇಲೆ ಮೃದುವಾಗಿ ಮುತ್ತಿಟ್ಟ. ಆಕೆಯ ಮನಸ್ಸು ಸಂತೋಷದಿಂದ ತುಂಬಿತು. ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಯಿಂದ ತಬ್ಬಿಕೊಂಡು ಆಕೆಯ ಜೀವನದ ಕೊರತೆಯನ್ನು ತುಂಬುವಂತೆ ಪ್ರೀತಿಯ ಸುಖವನ್ನು ಅನುಭವಿಸಿದರು. ಆ ಕ್ಷಣಗಳಲ್ಲಿ ಪಲ್ಲವಿ ಸೀರೆಯ ಸೆರಗು ಜಾರಿ ಆಕೆಯ ಚೆಲುವಿನ ಒಡವೆಗಳು ಚಂದನ ಬೆಳಕಿನಲ್ಲಿ ಮಿಂಚಿದವು. ರಾಕೇಶ್ ಆಕೆಯ ಕುತ್ತಿಗೆಯ ಬಳಿ ಮೃದುವಾಗಿ ಸವರಿದ. ಆಕೆಯ ಮೈ ಒಡನಾಟದಿಂದ ಆನಂದದಿಂದ ಕಂಪಿಸಿತು. ಆ ರಾತ್ರಿಯ ಸುಖದ ಕ್ಷಣಗಳಲ್ಲಿ ಇಬ್ಬರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಪಲ್ಲವಿಯ ದೇಹದ ಪ್ರತಿಯೊಂದು ಭಾಗವು ರಾಕೇಶನ ಪ್ರೀತಿಯ ಸ್ಪರ್ಶಕ್ಕೆ ಕಾತರವಾಯಿತು. ಆಕೆ ಆತನ ಎದೆಯ ಮೇಲೆ ಕೈಯಿಟ್ಟು ಆತನ ಬಲಿಷ್ಠ ದೇಹದ ಶಾಖವನ್ನು ಅನುಭವಿಸಿದಳು. ಆ ಕ್ಷಣಗಳು ಪಲ್ಲವಿಗೆ ಒಂದು ಹೊಸ ಜಗತ್ತಿನಂತೆ ಕಂಡಿತು. ಆಕೆಯ ಜೀವನದಲ್ಲಿ ಮೊದಲ ಬಾರಿಗೆ ಆಕೆಗೆ ಒಂಟಿತನವಿಲ್ಲದ ಸಂತೋಷದ ಭಾವನೆಯಾಯಿತು. ಮರುದಿನಗಳಲ್ಲಿ ಇಬ್ಬರು ತಮ್ಮ ಸಂಬಂಧವನ್ನು ಗಟ್ಟಿಯಾಗಿಯೇ ಇಟ್ಟುಕೊಂಡರು. ತೋಟದಲ್ಲಿ ಒಟ್ಟಿಗೆ ಕಾಲ ಕಳೆಯುತ್ತಾ ಒಬ್ಬರಿಗೊಬ್ಬರು ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ರಾಕೇಶ್ ಆಕೆಗೆ ತನ್ನ ಕೆಲಸದ ಕಥೆಗಳನ್ನು ಹೇಳುತ್ತಿದ್ದ. ಆಕೆ ಆತನಿಗೆ ತನ್ನ ಮನಸ್ಸಿನ ಆಸೆಗಳನ್ನು ಹಂಚಿಕೊಳ್ಳುತ್ತಿದ್ದಳು. ರಾತ್ರಿಗಳಲ್ಲಿ ತೋಟ ಮನೆಯ ಒಂಟಿತನದಲ್ಲಿ ಇಬ್ಬರು ಪ್ರೀತಿಯಿಂದ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಆಕೆ ಸುಖದ ಕ್ಷಣಗಳನ್ನು ಮತ್ತೆ ಮತ್ತೆ ಅನುಭವಿಸುತ್ತಿದ್ದರು. ಆಕೆಯ ಸೀರೆಯ ಮೇಲೆ ಬಿದ್ದ ಚಂದ್ರನ ಬೆಳಕು, ಆಕೆ ಒಡವೆಗಳ ಮತ್ತು ರಾಕೇಶನ ಬಲಿಷ್ಠ ಕೈಗಳ ಸ್ಪರ್ಶ, ಇವೆಲ್ಲವೂ ಒಟ್ಟಿಗೆ ಒಂದು ಸುಂದರ ಕನಸಿನಂತೆ ಕಾಣುತ್ತಿತ್ತು. ಪಲ್ಲವಿಯ ಜೀವನ ಈಗ ಬದಲಾಗಿತ್ತು. ರಾಕೇಶನ ಪ್ರೀತಿಯಿಂದ ಆಕೆಯ ಮನಸ್ಸು ತುಂಬಿತು. ಆಕೆಯ ಹಣೆಯ ಕುಂಕುಮ, ಕೂದಲಿನ ಮಲ್ಲಿಗೆ ಮತ್ತು ಆಕೆಯ ಚೆಲುವಿಗೆ ಈಗ ಒಂದು ಹೊಸ ಅರ್ಥ ಸಿಕ್ಕಿತ್ತು. ಇಬ್ಬರು ತಮ್ಮ ಪ್ರೀತಿಯನ್ನು ಗುಟ್ಟಾಗಿಯೇ ಇಟ್ಟುಕೊಂಡು ತೋಟದ ಮನೆಯ ಒಂಟಿತನದಲ್ಲಿ ಒಬ್ಬರಿಗೊಬ್ಬರು ಸುಖವನ್ನು ಕೊಟ್ಟು ಜೀವನದ ಆನಂದವನ್ನು ಅನುಭವಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.